ಬಿಸಿ ರೋಡ್ನಲ್ಲಿ ಯುವತಿಯ ಭೀಕರ ಕೊಲೆಯಾಗಿದೆ. ಬಸ್ ನಿಲ್ದಾಣದಲ್ಲಿ ಯುವತಿಯನ್ನ ಕೊಚ್ಚಿ ಹತ್ಯೆ ಮಾಡಲಾಗಿದೆ. ಲಾಂಗ್ನಿಂದ ಮನಸೋ ಇಚ್ಛೆ ಕೊಚ್ಚಿ ಕಾಲ್ ಕಿತ್ತಿದ್ದಾನೆ ಹಂತಕ. ಸಾರ್ವಜನಿಕರು ಇರುವಂತಹ ಸಮಯದಲ್ಲಿ ಹಾಡ ಹಗಲೇ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಭೀಕರ ಮರ್ಡರ್ ಇದು. ಬಂಟ್ವಾಳದ ಬಿಸಿ ರೋಡಲ್ಲಿ ಯುವತಿಯ ಭೀಕರ ಕೊಲೆಯಾಗಿದೆ. ಸ್ಥಳೀಯರ ಮೊಬೈಲ್ ಅಲ್ಲಿ ಈ ಭೀಕರ ದಾಳಿ ಸೆರೆಯಾಗಿದೆ. ಆಸ್ಪತ್ರೆಯಲ್ಲಿ ಕಕ್ಯಪದವು ನಿವಾಸಿ ಲಾವಣ್ಯ ಸಾವನ್ನಪ್ಪಿದ್ದಾಳೆ. ಹಂತಕನ ಪತ್ತೆಗೆ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ ಪೊಲೀಸರು. ಬಸ್ ನಿಲ್ದಾಣದಲ್ಲಿ ಯುವತಿಯನ್ನ ಕೊಚ್ಚಿ ಹತ್ಯೆಗೈದಿದ್ದಾನೆ ಪಾಪಿ. ನೋಡಿ ಯಾವ ರೀತಿಯಾಗಿ ಪರಾರಿಯಾಗ್ತಿದ್ದಾನೆ ಹಂತಕ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಿದ್ದೀವಿ. ಆ ಯುವತಿ ಬಿದ್ದು ನರಳಾಡ್ತಾ ಇದ್ರು ಕೂಡ ಬಿಡ್ತಾ ಇಲ್ಲ ಈ ಹಂತಕ. ಬಸ್ ನಿಲ್ದಾಣದಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇರುವ ಬಂಟ್ವಾಲ್ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಹುಡುಗಿ, ಒಂದು 25 ವರ್ಷದ ಒಳಗೆ ಇರುವ ಒಂದು ಹುಡುಗಿ ಯಾರೋ ಬಸ್ಗೋಸ್ಕರ ಕಾಯ್ತಿರುವಾಗ ಯಾರೋ ಒಬ್ಬ ಹುಡುಗ ಬಂದು ಅವರಿಗೆ ಚಾಕುವಿಂದ ಹಲ್ಲೆ ಮಾಡಿ ಹೋಗಿರ್ತಾನೆ ಎಂದು ಮಾಹಿತಿ ಬಂದಿದೆ. ತಕ್ಷಣ ಇಲ್ಲಿ ಇದ್ದವರು ಅವರು ಗವರ್ಮೆಂಟ್ ಹಾಸ್ಪಿಟಲ್ಗೆ ಅವರನ್ನು ಅಡ್ಮಿಟ್ ಮಾಡಿದ್ದಾರೆ. ಹೀಗೆ ಯಾರು ಹುಡುಗಿ ಮತ್ತೆ ಅದು ಆರೋಪಿ ಯಾರೆಂದು ಬೇಗ ವೆರಿಫೈ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ನೇಮಿಸಿ ಈಗ ಬೇಗ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಯಾರು ಈ ಹಂತಕ? ಅದು ಸಾರ್ವಜನಿಕರು ಇರುವಂತಹ ಹಾಡ ಹಗಲಲ್ಲೇ, ಅದು ಬಸ್ ಸ್ಟ್ಯಾಂಡ್ ಅಲ್ಲೇ ಇಷ್ಟು ಭೀಕರವಾಗಿ ಕೊಚ್ತಾನೆ ಅಂದ್ರೆ ಕಾನೂನಿನ ಭಯ ಇಲ್ವಾ ಆತನ್ಗೆ? ಏನ್ ಕಾರಣ ಈ ಕೊಲೆ ಮಾಡ್ಲಿಕ್ಕೆ? ಚೈತ್ರ, ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಯುವತಿ ಲಾವಣ್ಯ ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಆರೋಪಿಯ ವಿವರ ಕೂಡ ಲಭ್ಯ ಆಗಿದೆ. ಆರೋಪಿ ಲಾವಣ್ಯರ ದೂರದ ಸಂಬಂಧಿ ಚೇತನ್ ಅನ್ನೋದು ಕೂಡ ಗೊತ್ತಾಗಿದೆ. ಏಕಮುಖ ಪ್ರೀತಿ ಅಂದ್ರೆ ಒನ್ ಸೈಡ್ ಲವ್ ಇಂದ ಈ ಕೃತ್ಯವನ್ನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸುಮಾರಷ್ಟು ದಿನಗಳಿಂದ ಚೇತನ್ ಲಾವಣ್ಯ ಬಳಿ ಪೀಡಿಸ್ತಾ ಇದ್ದ, ಪ್ರೀತಿ ಮಾಡು ಅಂತ ಹೇಳಿ ಕಾಡಿಸ್ತಾ ಇದ್ದ. ಆದ್ರೆ ಲಾವಣ್ಯ ಮಾತ್ರ ಆತನ ಪ್ರೀತಿಗೆ ಒಪ್ಪಿರ್ಲಿಲ್ಲ. ಹಾಗಾಗಿ ಇದೇ ದ್ವೇಷದಿಂದ ಇವತ್ತು ಬಂಟ್ವಾಳದಲ್ಲಿ ಸುಮಾರು ಸಂಜೆ 5 ಗಂಟೆ ವೇಳೆಗೆ ಬಿಸಿ ರೋಡ್ ಬಸ್ ಸ್ಟ್ಯಾಂಡ್ ನಲ್ಲಿ ಲಾವಣ್ಯ ತನ್ನ ಕೆಲಸವನ್ನು ಮುಗಿಸಿ ಬಸ್ ನಿಲ್ದಾಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಅದೇ ಸಂದರ್ಭವನ್ನ ಕಾಯ್ದುಕೊಂಡಂತ ಚೇತನ್ ತಲವಾರನ್ನು ಇಟ್ಕೊಂಡು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾನೆ. ತಲೆಗೆ ಬಲವಾಗಿ ಏಟು ಬಿದ್ದ ಕಾರಣಕ್ಕಾಗಿ ಆಸ್ಪತ್ರೆ ಸಾಗಿಸುವಷ್ಟರಲ್ಲಿ ಲಾವಣ್ಯ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಾವಣ್ಯ ಅವರ ಮೃತದೇಹ ಇರುವಂತದ್ದು. ಆ ಆರೋಪಿ ಯಾರು ಎಂಬ ತನಿಖೆಯನ್ನ ಮಾಡಿದಂತ ಪೊಲೀಸರಿಗೆ ಅವರ ಸಂಬಂಧಿಕರು ಕೊಟ್ಟಂತ ಮಾಹಿತಿ, ಯಾಕೆಂದ್ರೆ ಒಂದು 8 ಸೆಕೆಂಡ್ ನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅದು ಲಾವಣ್ಯಗೆ ಹಲ್ಲೆ ಮಾಡುವಂತದ್ದು, ಭೀಕರವಾಗಿ ಕತ್ತಿಯಿಂದ ಕಡಿಯುವಂತ ದೃಶ್ಯ ಮತ್ತು ಅಲ್ಲಿ ಪರಾರಿಯಾಗುವ ದೃಶ್ಯ ಕೂಡ ಒಂದು ವೈರಲ್ ಆಗಿತ್ತು. ಹಾಗಾಗಿ ವೈರಲ್ ವಿಡಿಯೋವನ್ನ ಆಧರಿಸಿ ಪೊಲೀಸರು ಆರೋಪಿಯ ಪತ್ತೆಗೆ ಬಲೆ ಬೀಸಿದ ಸಂದರ್ಭದಲ್ಲಿ ಲಾವಣ್ಯ ಸಂಬಂಧಿಕರು ಕೊಟ್ಟಂತಹ ಮಾಹಿತಿ ಆಧರಿಸಿ ಆತ ಚೇತನ್ ಅನ್ನೋದು ಗೊತ್ತಾಗಿದೆ. ಲಾವಣ್ಯ ಅವರ ದೂರದ ಸಂಬಂಧಿ ಆತ ಅನ್ನೋದು ಕೂಡ ಗೊತ್ತಾಗಿದೆ. ಆರೋಪಿಗಾಗಿ ಪೊಲೀಸ್ ಈಗಾಗಲೇ ಬಲೆ ಬೀಸಿದ್ದಾರೆ. ಬಲ್ಲ ಮೂಲಗಳ ಮಾಹಿತಿ ಪ್ರಕಾರವಾಗಿ ಈಗಾಗಲೇ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಇದನ್ನ ಪೊಲೀಸ್ SP ಅವರು ಸ್ಪಷ್ಟಪಡಿಸಬೇಕಾಗಿದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಪ್ರಕಾರವಾಗಿ ಇದು ಒನ್ ಸೈಡ್ ಲವ್ನ ಕಾರಣಕ್ಕಾಗಿ ಈ ರೀತಿಯ ಕೃತ್ಯ ಆಗಿದೆ ಅಂತ ಹೇಳಿ ಬೆಳಕಿಗೆ ಬರ್ತಾ ಇದೆ. ಕಳೆದ ವಾರವೂ ಕೂಡ ಇದೇ ಮಾದರಿಯ ಘಟನೆ ಬಂಟ್ವಾಳದ ಇರಾ ಗ್ರಾಮದಲ್ಲಿ ಆಗಿತ್ತು. ದ್ವಿತೀಯ PUC ಓದ್ತಾ ಇದ್ದಂತಹ ವಿದ್ಯಾರ್ಥಿನಿಗೆ ಸ್ಥಳೀಯ ಅಂಗಡಿಯ ಯುವಕ ಚೂರಿಯಿಂದ ಹಿಡಿದ. ಇದಕ್ಕೂ ಕೂಡ ಕಾರಣ ಒನ್ ಸೈಡ್ ಲವ್ ಅಂತ ಆಗಿತ್ತು. ಈಗ ಮತ್ತೊಂದು ಘಟನೆ ವಾರದ ಒಳಗೆ ನಡೆದಿರುವಂತದ್ದು, ಅದು ಕೂಡ ಬಂಟ್ವಾಳ ತಾಲೂಕಿನಲ್ಲಿ ಆಗಿರುವಂತದ್ದು. ಚೈತ್ರ, ಧನ್ಯವಾದ ಕಿಶನ್ ತಮ್ಮೆಲ್ಲ ಮಾಹಿತಿಗಾಗಿ.